ನಾನು ಹೆಣ್ಮಕ್ಳು ಬಂದು ಪ್ರಶಸ್ತಿ ತಗೋಬೇಕಾದ್ರೆ ಜಾಸ್ತಿ ನಗ್ತಾ ಇದ್ದೀನಿ, ಗಂಡು ಮಕ್ಕಳು ಬಂದು ನಗ್ತಾ ಇಲ್ಲ ಅಂತ ಅವ್ರ ಉದ್ದೇಶ. ರಸಿಕತೆ ಇಲ್ಲಿರೋ ಜೀವನ ಒಂದು ಜೀವನನ, ಕಲೆ ಇರದ ಕಲೆ ಇಲ್ಲ, ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು. ಕಲಾವಿದ ಅಂದ್ರೆ ಅವನಿಗೊಂದು ಚುಕ್ಕಿ ಇರ್ಬೇಕಂತೆ. ಏನು ಚುಕ್ಕಿ ಹೇಳಿ? ಕಪ್ಪು ಚುಕ್ಕಿ. ಅಂದರೆ ನೆಗೆಟಿವ್ ಹೆಸರು ಇದ್ರೇ, ಅವನ ಮೇಲೆ ಗಾಸಿಪ್ ಇದ್ರೇ ಅವನು ಕಲಾವಿದ. ಏನು ಹೇಳ್ತೀರಾ ಮಾಧ್ಯಮದವರೆಲ್ಲ? ಹೂನಾ ಇಲ್ವಾ? ಹೌದು. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಈಗಿನ ನಮ್ಮ ಎಲ್ಲ ಚಿತ್ರರಂಗ, ನಮ್ಮ ಇಡೀ ದೇಶದಲ್ಲಿ ಅಂತ ಹೇಳ್ಬೋದು, ಅದು ಕನ್ನಡ ಆಗ್ಬೋದು, ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು, ತಮಿಳು ಆಗ್ಬೋದು, ಎಲ್ಲ ಚಿತ್ರರಂಗ ಬಹಳ ಸೊರಗೋಗಿದೆ. ನಮಗಂತೂ ಭಾಳ ಬೇಜಾರಾಗೋಗಿತ್ತು. ಏನಪ್ಪ ಸಿನಿಮಾಗಳು 7 ಸಿನಿಮಾ ರಿಲೀಸ್ ಆಗ್ತಾಯಿದೆ, 6 ಸಿನಿಮಾ, ಏನೂ ನಮಗೆ ಜನ ಯಾಕೆ ಬರ್ತಾ ಇಲ್ಲ ಥಿಯೇಟ್ರಿಗೆ? ನಮ್ಮ ಕನ್ನಡದವ್ರನ್ನ, ಕನ್ನಡ ಸಿನಿಮಾನ ಜನ ಮರೆತು ಬಿಟ್ರಾ? ಅಥವಾ ಆಸಕ್ತಿ ಹೊರಟೋಗಿದೆಯಾ? ಅಥವಾ ಬೇರೆ ಲ್ಯಾಂಗ್ವೇಜ್ನವ್ರು ನಮ್ಮನ್ನು ಡಾಮಿನೇಟ್ ಮಾಡ್ತಾವ್ರ? ಇದೆಲ್ಲ ಭಾಳ ಕೊರಗಿ ಹೆಂಗೆ ನಾವು ನೋಡ್ತಾ ಇದ್ವಿ ಸಿನಿಮಾ, ಹಂಗೇ ಕುಗ್ಗೋಗ್ಬಿಟ್ಟಿದ್ವಿ. ಈ ಮರುಭೂಮಿ ಥರ ಆಗೋಗಿತ್ತು. ಆ ಸಂದರ್ಭದಲ್ಲಿ ನೋಡಿ ನಮ್ಮ ಸಿನಿಮಾ ಕೃಷ್ಣಂಪಣಿ ಸಖಿ ಹಿಟ್ ಕೊಟ್ಟಿದ್ದು ಸರ್. ನಿಜವಾಗ್ಲೂ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಮುದ್ರ ಆಗೋಗ್ಬೇಕು ಸರ್. ಸಮುದ್ರ ಆಗಬೇಕು. ಸಮುದ್ರ ಇದ್ರೇ ಮೀನುಗಳಿರೋಕ್ಕೆ ಸಾಧ್ಯ, ಮರುಭೂಮಿಲಿ ಮೀನಲ್ಲಿ ಇರೋಕ್ಕೆ ಸಾಧ್ಯ. ನಾವೆಲ್ಲ ಕಲಾವಿದರು ಒಂಥರ ಕಲರ್ಫುಲ್ಲು ಫಿಶ್ ಇದ್ದಂಗೆ. ನಮ್ಗೆ ಈ ಥರ ಸಕ್ಸಸ್ ಕೊಡ್ತಾ ಇದ್ದರೆ ನಮ್ಮ ಕಲಾವಿದರು, ಕಲಾಭಿಮಾನಿಗಳು, ನಮ್ಮ ಕನ್ನಡ ಅಭಿಮಾನಿಗಳು, ಅವ್ರ ಈ ಥರ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆ ಸಕ್ಸಸ್ ಕಂಡ್ರೆ ಮಾತ್ರ ನಾವೆಲ್ಲ ಜೀವಂತವಾಗಿ ನೀರಲ್ಲೋ ಟಬ್ಬಲ್ಲೋ ಎಲ್ಲೋ ಇರ್ತೀವಿ. ಇಲ್ಲಾಂದ್ರೆ ನಾವು ಇಲ್ಲಿ ಜೀವಂತವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯವಾಗಿ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಪ್ರೇಮಿಗಳಿಗೆ ಈ ಸಕ್ಸಸ್ನ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೀವಿ. ಅವ್ರಿಗೆ ತುಂಬ ದೊಡ್ಡ ನಿಮಗೆಲ್ರಿಗೂ, ಎಲ್ಲ ಥಿಯೇಟ್ರಿಗೆ ಬಂದು ನೋಡಿರೋ ಎಲ್ಲ ಜನರಿಗೆ ನಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.